ನೋಡಿ ಒಂದು ಆಲ್ಮೋಸ್ಟ್ ಒಂದು 25,000 ಜಾಬ್ಸ್ಗಳಿತ್ತು. 25,000 ಜಾಬ್ಸ್ಗಳಲ್ಲಿ ಆಲ್ಮೋಸ್ಟ್ ಒಂದು ನೀವು ನೋಡ್ಲಿಕ್ಕೆ ಹೋದರೆ ಒಂದು 7,000 ಶಾರ್ಟ್ ಲಿಸ್ಟ್ ಮತ್ತು ಒಂದು 2,500 ಸಿಲೆಕ್ಷನ್ ಅಂತ ಹೇಳ್ಬೋದು. ಯಾಕೆ ಇದು ಮ್ಯಾಚ್ ಆಗ್ತಿಲ್ಲ ಹೇಳಿದ್ರೆ ಮುಖ್ಯವಾಗಿ ಓರಿಯೆಂಟೇಷನ್ ಪ್ರಾಬ್ಲಮ್. ಓರಿಯೆಂಟೇಷನ್ ಏನು ಹೇಳಿದ್ರೆ ಕೆಲವೆಲ್ಲ ಮಕ್ಕಳಿಗೆ ಇದು ಬೇಡ ಅದು ಬೇಡ, ಇಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ, ಇದೆಲ್ಲದೂ ಕೂಡ ಇರ್ತದೆ. ಇದೊಂದು ನಮಗೆ ಭಾರಿ ಚಾಲೆಂಜಿಂಗ್. ನಿನ್ನೆ ಒಬ್ಳು ಹುಡುಗಿ ನನ್ನಲ್ಲಿಗೆ ಬಂದಿದ್ದೆ. ಅವಳು ಏನು ವಿಚಾರ ಹೇಳಿದ್ರೆ ಮುಖ್ಯವಾಗಿ ನಾನು ಪ್ರಗತಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಹೇಳಿದ್ರೆ ಈ ಜಾಬ್ ಮೇಳದಲ್ಲಿ ಎಲ್ಲ ಸೇಲ್ಸ್ ಇದು ಎಲ್ಲ ಇರ್ತದಂತೆ. ಯಾಕೆ ನನಗೆ ಸೇಲ್ಸ್ ಬೇಡ ಅಂತ ನಾನು ಕೇಳಿದೆ. ಸೇಲ್ಸ್ ನನಗೆ ಆಫೀಸಲ್ಲಿಯೇ ಕೂತ್ಕೊಂಡು ಜಾಬ್ ಬೇಕಂತ. ಸೊ ಈ ಓರಿಯೆಂಟೇಷನ್ ಇಂಥ ಓರಿಯೆಂಟೇಷನ್ಗಳು ನಾವು ವರ್ಕ್ ಮಾಡಬೇಕು. ಇದು ಭಾರಿ ಅಗತ್ಯ. ಇವತ್ತು ಜನರಿಗೆ ಜಾಬ್ ಬೇಕು, ಬಟ್ ಎಲ್ಲಿಯಾದರೂ ಒಂದು ಶುರು ಆಗಬೇಕು. ಅಪೇಕ್ಷೆಗಳು ಭಾರಿ ಹೈ ಇರ್ತದೆ, ಬಟ್ ನಾವುಗಳು ಕೂಡ ನೋಡಬೇಕು ಯಾವ ಥರದ ಜಾಬ್ ಈಗ ಲಭ್ಯವಿದೆ ಅಂತ ನಾವುಗಳ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಭಾರಿ ಮುಖ್ಯ ಅಂತ ಹೇಳ್ತಿದ್ದೇನೆ. ಸೊ ಆ ಕಾರಣಕ್ಕಾಗಿ ಈ ಓರಿಯೆಂಟೇಷನ್, ಈ ಜನರಿಗೆ ಇದರ ಮಾಹಿತಿ ತಿಳಿಸೋದು. ಈವನ್ ಈಗ ಸೇಲ್ಸ್ ಯಾಕೆ ಬೇಡ, ಯಾಕೆ ಹೇಳಿದ್ರೆ ಇವತ್ತು ಎಷ್ಟೋ ಸೇಲ್ಸ್ ಜಾಬ್ಸ್ ಇದೆ, ಇವತ್ತು ಎಷ್ಟೋ ಜಾಬ್ಸ್ ಇದೆ, ಮಕ್ಕಳು ಅದಕ್ಕೆ ಹೋಗ್ಲಿಕ್ಕೆ ತಯಾರಿರೋದಿಲ್ಲ. ಸೊ ಅಂತ ನೋಡಿ, ನಾನು ಕೇವಲ ಸೇಲ್ಸ್ ಮಾತ್ರ ಇದರಲ್ಲಿ ಇರೋದಲ್ಲ. ಈಗ ಕೋರ್ ಜಾಬ್ಸ್, ಎಷ್ಟೋ ಕೋರ್ ಜಾಬ್ಸ್ ಇದೆ. ಆ ಕೋರ್ ಜಾಬ್ಸ್ ಪಡಿಬೇಕಿದ್ರೆ ಅವರ ಟ್ರೈನಿಂಗ್ ಆ ಹಂತದಲ್ಲಿರಬೇಕು. ಇವತ್ತು ANZ ಅಲ್ಲಿ ಜಾಬ್ ಜನರಿಗೆ ಬೇಕು, EXL ಅಲ್ಲಿ ಜಾಬ್ ಬೇಕು, ಸುಮಾರು ಇಂಥ ಕೋಡ್ ಕ್ರಾಫ್ಟ್ ಅಂತ ಕಂಪನಿಯಲ್ಲಿ ಜಾಬ್ ಬೇಕು, ಕೋರ್ ಜಾಬ್ಸ್ ಇದೆ. ಬಟ್ ಅವರ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಆಗಬೇಕಲ್ಲ. ಇವತ್ತು ನಾನು ಅದೇ ಬಾರಿ ಹೇಳ್ತಿದ್ದೇನೆ, ಎಸ್ಪೆಷಲಿ ಇಂಜಿನಿಯರ್ಸ್ ನೋಡಿ, ಇವತ್ತು ಇಂಟರ್ನ್ಶಿಪ್ ನೀವು ಸರಿಯಾಗಿ ಮಾಡಲಿಲ್ಲ, ಇವತ್ತು ನೀವು ಪ್ರೊಜೆಕ್ಟ್ಸ್ ಕರೆಕ್ಟಾಗಿ ಮಾಡಲಿಲ್ಲ, 100% ನಿಮಗೆ ಒಳ್ಳೆ ಜಾಬ್ ಸಿಗಲಿಕ್ಕೆ ಸಾಧ್ಯವೇ. ನೀವು ಇದನ್ನು ಅರ್ಥಸ್ಮೇಟ್ ಮುಖ್ಯವಾಗಿ ನಾವು ಆಯೋಜಿಸಿದ ಕಾರಣ ಏನು ಹೇಳಿದ್ರೆ, ನಿಮ್ಮ ಎಲ್ಲರ ಸಹಕಾರಕ್ಕೆ ಧನ್ಯವಾದ ಹೇಳಲಿಕ್ಕೆ, ಮುಖ್ಯವಾಗಿ ಧನ್ಯವಾದ ಹೇಳಲಿಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ಇವತ್ತು ಕೆಲವೆಲ್ಲ ಅಂಕಿಅಂಶಗಳು ಇದನ್ನು ಹಂಚಿಸೋದು ನಮ್ಮ ಕರ್ತವ್ಯ. ಮುಖ್ಯವಾಗಿ ಇವತ್ತು ನೀವು ಏನು ನೋಡ್ತಿದ್ದೀರಿ, ಈ ಸ್ಪಾಟ್ ಆಫರ್ ಮತ್ತು ಈ ಶಾರ್ಟ್ ಲಿಸ್ಟು, ಇದರ ಪೂರ್ತಿ ಮಾಹಿತಿ ಈಗಾಗಲೇ ನಮ್ಮ ಸೈಟಲ್ಲಿ ನಾವು ಮಕ್ಕಳಿಗೆ ಆಲ್ರೆಡಿ SMS ಕಳಿಸಿ ಆಗಿದೆ. ಎಲ್ಲ ಕಂಪನಿಗಳಲ್ಲಿ ಯಾವ್ಯಾವ ಸಿಲೆಕ್ಷನ್ ಆಗಿದೆ ಇದರ ಮಾಹಿತಿ ನೀವು ಆಚೆ ನಮ್ಮ ಸ್ಲೈಡ್ ನೋಡ್ಬೋದು. ಇದರಲ್ಲಿ ಎಲ್ಲ ಕಂಪನಿಯ ಡೀಟೇಲ್ಸ್ಗಳು, ಎಷ್ಟೆಷ್ಟು ಮಕ್ಕಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಸಿಲೆಕ್ಟ್ ಆಗಿದ್ದಾರೆ, ಇದರ ಇಡೀ ಪೂರ್ತಿ ಡೀಟೇಲ್ಗಳು ಈಗ ಲಭ್ಯವಾಗಿದೆ. ಯಾರೇ ಮಕ್ಕಳು ಕೂಡ ಎಲ್ಲಿದ್ರೂ ಕೂಡ ಅವರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ, ನಿಮಗೂ ಕೂಡ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಪೂರ್ತಿ ಡೀಟೇಲ್ಸ್ ಇದರಲ್ಲಿ ನೀವು ನೋಡಿದರೆ, ಈಗ ಹೆಸರು ಕೂಡ ಎಲ್ಲಿಯಾದರೂ ಕನ್ಫ್ಯೂಷನ್ ಇದ್ದರೆ ಖಾಲಿ ಹೆಸರು, ಇಲ್ಲಾಂದರೆ ID ನಂಬರ್ ಇಲ್ಲಿ ಹಾಕಿದರೆ, ಇಲ್ಲಾಂದರೆ ಸೆಕ್ಟರ್ ವೈಸ್, ಇಲ್ಲಾಂದರೆ ಕ್ವಾಲಿಫಿಕೇಶನ್ ವೈಸ್ ಯಾವ್ಯಾವ ಸಿಲೆಕ್ಷನ್ ಆಗಿದೆ, ಏನು ಸಿಲೆಕ್ಷನ್ ಆಗಿದೆ ಅದರ ಪೂರ್ತಿ ಮಾಹಿತಿ ಇದರಲ್ಲಿದೆ. ನಾವು ತುಂಬ ವಿವರಗಳು, ಅವರ ನಂಬರ್ ಹಾಕಲಿಲ್ಲ ಇದರಲ್ಲಿ, ಫೋನ್ ನಂಬರ್ ಹಾಕಲಿಲ್ಲ. ಯಾಕೆ ಹೇಳಿದ್ರೆ ಸುಮ್ಮನೆ ಅವರ ಪ್ರೈವಸಿ ಇದಾಗಬಾರ್ದಂತ. ಆದರೂ ಅವರ ಇಮೇಲ್ ID ಮತ್ತು ಅವರ ನಂಬರ್ ಏನುಂಟು, ನೀವಿಲ್ಲಿ ಏನು ನೋಡ್ತಿದ್ರಿ, ಇವರೆಲ್ಲರೂ ಕೂಡ ಆನ್ಲೈನ್ ರಿಜಿಸ್ಟರ್ ಮಾಡಿದವರು. ನಾನು ಆ ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು, ಆನ್ಲೈನ್ ರಿಜಿಸ್ಟ್ರೇಷನ್ ಕಡ್ಡಾಯ. ಆದರೂ ಈಗ ಕೆಲವು SLC, PUC, ITI ಮಕ್ಕಳಿಗೆ ನಾವು ಆ ಸ್ಪಾಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದೇವೆ. ಬಟ್ ಇನ್ನೂ ಕೆಲವರೆಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದವರು ಕೂಡ ಇದ್ದಾರೆ. ಇವರಿಗೆ ಒಂದು ಅನುಕೂಲ ಆಗಲಿ ಅಂತ ಒಂದು 500 ಜನ ಇದ್ದಾರೆ ಇದರಲ್ಲಿ. ಅವರದ್ದು ಏನು ನಾವು ಮಾಡ್ತೇವೆ ಹೇಳಿದ್ರೆ, ದೂರವಾಣಿ ಮುಖಾಂತರ ಹಾಗೂ SMS ಮುಖಾಂತರ ನಾವು ಅವರಿಗೆ ತಿಳಿಸ್ತೇವೆ. ಬಾಕಿ ಉಳಿದ ಯಾವುದು 500 ಮಕ್ಕಳ ಡೀಟೇಲ್ಸ್ ಇದರಲ್ಲಿ ನಮಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಆ ಡೀಟೇಲ್ಸ್ಗಳನ್ನು ನಾವು ಕಂಪ್ಲೀಟ್ಲಿ ಅವರಿಗೆ ದೂರವಾಣಿ ಮುಖಾಂತರ ನಮ್ಮ ಸಿಬ್ಬಂದಿಗಳು ಅದು ಮಾಡ್ತಾರೆ. ಸೊ ಇವತ್ತು ನೀವು ನೋಡ್ಬೋದು ಇದರ ಪೂರ್ಣ ಡೀಟೇಲ್ಸ್, ನಾವು ಏನು ಇದು 6,000 2,000 ಎಲ್ಲ ಹೇಳ್ತೇವೆ, ಇದೆಲ್ಲ ಡೀಟೇಲ್ಸ್ ಇದರಲ್ಲಿ ಲಭ್ಯವಿದೆ, ನೀವುಗಳು ಕೂಡ ತಿಳ್ಕೊಳ್ಬಹುದು. ನಾನು ಭಾರಿ ಪ್ರಾಮುಖ್ಯ ವಿಚಾರ ನಿಮಗೆ ಹೇಳಲೇಬೇಕು. ಯಾಕೆ ಹೇಳಿದ್ರೆ ಪ್ರತಿ ವರ್ಷ ಇದು ಇಡೀ ಈ ಸಲ ಬಂದ ಟೋಟಲ್ ನಮಗೆ ರಿಜಿಸ್ಟ್ರೇಷನ್ಗಳು 471 ಕಂಪನಿಗಳು ರಿಜಿಸ್ಟರ್ ಆಗಿತ್ತು. 347 ಕಂಪನಿಗಳನ್ನು ನಾವು ಅಪ್ರೂವ್ ಮಾಡಿದ್ದು, 50 ಕಂಪನಿಗಳು ಮತ್ತು ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ ಮತ್ತು ಕೆಲವೆಲ್ಲ ರಿಜಿಸ್ಟ್ರೇಷನ್ ನಾವು ಒಪ್ಕೊಳ್ಳಿಲ್ಲ, ಮತ್ತು ಕೆಲವೊಂದು 74 ಕಂಪನಿಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ. ಈವನ್ ಸೆಕ್ಟರ್ ವೈಸ್ ಕೂಡ ಈಗ ಯಾವ್ಯಾವ ಸೆಕ್ಟರ್ದು ಎಷ್ಟೆಷ್ಟು ಭಾಗವಹಿಸಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೂಡ ಇದು ನಮ್ಮ ಬ್ಯಾಕ್ ಎಂಡ್. ಇದು ನಾವು ಇನ್ಫಾರ್ಮೇಷನ್ ಹೊರಗೆ ಸಿಗುವುದಿಲ್ಲ, ನೀವು ಇದರಲ್ಲಿ ನೋಡ್ಬೋದು. ಇದು ಕಂಪ್ಲೀಟ್ಲಿ ಈಗ ಹೊರಗಡೆ ಕಂಪ್ಲೀಟ್ಲಿ ಆಲ್ ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್. ಇನ್ನೊಂದು ಇದು ಭಾರಿ ಪ್ರಾಮುಖ್ಯ ವಿಚಾರ, ಇದು ನೀವು ಗಮನಿಸಬೇಕು. ಯಾಕೆ ಹೇಳಿದ್ರೆ ಇದು ನಾನು ಇವನ್ ನಿಮಗೆ ಕೈಯಲ್ಲಿ ಇದು ಕೂಡ ಕೊಟ್ಟಿದ್ದೇವೆ, ಯಾವುದಾ ಲಿಸ್ಟ್ ಕೂಡ ಕೊಟ್ಟಿದ್ದೇವೆ. ಪ್ರತಿ ವರ್ಷ ಏನಾಗ್ತದೆ ಹೇಳಿದ್ರೆ, ನಮಗೆ ಈಗ ಒಂದು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತ ಹೇಳ್ತೇವೆ. ಈಗ ಒಂದು ಕಂಪನಿಗೆ ಅಟ್ಲೀಸ್ಟ್ ಒಂದು 50 ಇವ್ರು ಬರಬೇಕು, ಒಂದು 50 ಕ್ಯಾಂಡಿಡೇಟ್ಸ್ ತನಕ ಬರಬೇಕು, ಅದು ನಮ್ಮ ಒಂದು ಟಾರ್ಗೆಟ್.
ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಮಗೆ ಈ ವರ್ಷ ನಮಗೆ 300 ಕಂಪನೀಸ್ ಅಂತ ಇದ್ರೆ ನಾವೊಂದು ಅಟ್ಲೀಸ್ಟ್ ಒಂದು 15,000 ವಿದ್ಯಾರ್ಥಿಗಳು ಬರಬೇಕಂತ ನಮ್ಮೊಂದು ಟಾರ್ಗೆಟ್ ಇರ್ತದೆ. ವರ್ಷ ನಾವು ಏನು ಮಾಡ್ತಿದ್ದೇವೆ ಹೇಳಿದ್ರೆ, ಈ ಬೇರೆ ಬೇರೆ ಸೈಟ್ಗಳ ಮುಖಾಂತರ ಎಲ್ಲ ಪ್ರಚಾರ ಮಾಡಿ ಅವಾಗ ಏನಾಗ್ತಿತ್ತು, ಜಾಸ್ತಿ ಬೆಂಗಳೂರು ಕಡೆಯಿಂದ ಮತ್ತೆ ಸ್ವಲ್ಪ ಸಿಟಿ ಕಡೆಯಿಂದ ಜಾಸ್ತಿ ಬರ್ತಿದ್ರು. ಈ ವರ್ಷ ಈ ಇಡೀ ಕ್ಯಾಲ್ಕುಲೇಷನ್ ಇದು ನಮ್ಮ ಆನ್ಲೈನಲ್ಲಿ ಫುಟ್ಫಾಲ್ ಆಗಿದೆ ಕ್ಯಾಲ್ಕುಲೇಷನ್. 12,000 ಮಕ್ಕಳು ಕರ್ನಾಟಕದಿಂದ ಬಂದ ಮಕ್ಕಳು, ಅದರಲ್ಲಿ ನೀವು ನೋಡಿದ್ರೆ ಒಂದು ಕೇರಳದಿಂದ 1,000 ಮಕ್ಕಳು. ಹೋದ ವರ್ಷ ನೀವು ನೋಡಿದ್ರೆ ತಮಿಳುನಾಡಿಂದನೇ ಒಂದು 500 ಮಕ್ಕಳಿದ್ರು, ಆಂಧ್ರ ಪ್ರದೇಶದಿಂದ 500 ಮಕ್ಕಳಿದ್ರು. ನೀವು ಎಣಿಸ್ಬೋದು ಇದು ಹೇಗೆ ಈ ರಾಜ್ಯಗಳಿಂದ ಮಕ್ಕಳು ಬರ್ತಾರೆ ಅಂತ. ಇದಕ್ಕೆ ಮುಖ್ಯ ಕಾರಣ ಇವರೆಲ್ಲ ಜಾಬ್ ಸ್ಕೌಟಿಂಗ್, ಇವರು ಬೆಂಗಳೂರಲ್ಲಿರುವ ಕಾರಣ ಕೆಲವು ನಮ್ಮ ಅಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಹಾಗೆಲ್ಲ ರೀಚ್ ಆಗುವಾಗ ಸೊ ಅಲ್ಲಿಯ ಜನ ಜಾಸ್ತಿ ಬರ್ತಾರೆ. ನಾನು ಸ್ಟಾರ್ಟಿಂಗಿಂದ ಕೂಡ ಹೇಳ್ತಿದ್ದೆ, ಏನು ಹೇಳಿದ್ರೆ ನೀವು ಸುಮ್ಮನೆ ಅಲ್ಲಿ ಬರಬೇಡಿ, ನೀವು ಸ್ವಲ್ಪ ತಿಳ್ಕೊಂಡು ಬನ್ನಿ ಅಂತ. ಸೊ ಆ ಕಾರಣದಿಂದ ನೀವು ನೋಡಿದರೆ ಈ ಜಾಗ್ರಫಿಕಲ್ ಸ್ಪ್ರೆಡ್ ನೀವು ನೋಡಿದರೆ ಈಗ 15 ಟಾಪ್ ಡಿಸ್ಟ್ರಿಕ್ಟ್ಸ್ ನೀವು ನೋಡಿ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು, ಬೆಳಗಾವಿ, ಇದೆಲ್ಲ ಬ್ರೇಕ್. ನೀವು ಇನ್ನೂ ಅದನ್ನು ಡೀಟೇಲ್ಸ್ ನೀವು ಚೆಕ್ ಮಾಡ್ಲಿಕ್ಕೆ ಹೋದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ 6,183 ಮಕ್ಕಳು, ಅದರಲ್ಲಿ ಇಡೀ ಜಾಗ್ರಫಿಕಲ್ ಸ್ಪ್ರೆಡ್ ನೀವು ನೋಡಿ, ಮಂಗಳೂರಲ್ಲಿ ಎಷ್ಟು, ಬಂಟ್ವಾಳಲ್ಲಿ ಎಷ್ಟು, ಬೆಳ್ತಂಗಡಿಯಲ್ಲಿ ಎಷ್ಟು, ಮೂಡುಬಿದ್ರಿಯಲ್ಲಿ ಎಷ್ಟು, ಪುತ್ತೂರಲ್ಲಿ ಎಷ್ಟು, ಈ ಎಲ್ಲ ಡೀಟೇಲ್ಸ್ಗಳು ಕೂಡ ನಮಗೆ ಆ ಬ್ರೇಕ್ ಕರೆಕ್ಟಾಗಿ ನಮಗೆ ಡಿವೈಡ್ ಆಗಿ ಸಿಕ್ಕಿದೆ. ಈಗ ಉಡುಪಿಯಲ್ಲಿ ನೀವು ಕೂಡ ಡಿವೈಡ್ ಮಾಡಿದ್ರೆ ಕಾರ್ಕಳದಲ್ಲಿ ಎಷ್ಟು, ಉಡುಪಿಯಲ್ಲಿ ಎಷ್ಟು, ಕುಂದಾಪುರದಲ್ಲಿ ಎಷ್ಟು, ಬ್ರಹ್ಮಾವರದಲ್ಲಿ ಎಷ್ಟು, ಕಾಪುಲ್ಲಿ ಎಷ್ಟು, ಹೆಬ್ರಿಯಲ್ಲಿ ಎಷ್ಟು, ಈ ಬ್ರೇಕಪ್ ಕೂಡ ನಮಗೆ ಆಲ್ರೆಡಿ ಲಭ್ಯವಿದೆ. ಕಾಸರಗೋಡನ್ನು ಕೂಡ ನೀವು ಡಿವೈಡ್ ಮಾಡಿದ್ರೆ ಮಂಜೇಶ್ವರ, ಕಾಸರಗೋಡು, ಉಪ್ಪಳ, ಇದೆಲ್ಲ ಬೇರೆ ಬೇರೆ ಕಡೆದ್ದು ಡಿವೈಡ್ ಆಗಿದೆ. ಉತ್ತರ ಕನ್ನಡದಿಂದ ಕೂಡ ನಮಗೆ ಗೊತ್ತಾಗ್ತದೆ ಎಷ್ಟೆಷ್ಟು ಮಕ್ಕಳು ಯಾವ್ಯಾವ ತಾಲೂಕಿಂದ ಬಂದಿದ್ದಾರೆ ಅಂತ. ಈಗ ಡಿಸ್ಟಿಕ್ ಬಿಡಿ, ನಾನು ತಾಲೂಕು ಬ್ರೇಕಿಂಗ್ ನಿಮಗೆ ಕೊಡ್ತಿದ್ದೇನೆ. ಇದರಲ್ಲಿ ಪೂರ್ಣ ಡೀಟೇಲ್ಸ್ ಇದರಲ್ಲಿ ನಿಮ್ಮ ಕೈಯಲ್ಲಿದೆ. ಇದು ಯಾಕೆ ಮಹತ್ವ ಹೇಳಿದ್ರೆ, ನಮ್ಮ ಯಾವತ್ತಿಗೂ ಟಾರ್ಗೆಟ್ ಆಡಿಯನ್ಸ್ ಇದ್ದದ್ದು ರೂರಲ್, ಇದೇ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಇದ್ದದ್ದು. ನನಗೆ ಪ್ರತಿ ವರ್ಷ ಏನು ಕಾಣ್ತಿತ್ತು ಹೇಳಿದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಈ ಸಿಟಿ ಕಡೆಯಿಂದ ಮಕ್ಕಳು ಬರ್ತಿದ್ರು. ಸಿಟಿ ಹೇಳಿದ್ರೆ ನಾನು ಮುಖ್ಯವಾಗಿ ಬೆಂಗಳೂರು, ಸ್ವಲ್ಪ ಚೆನ್ನೈ, ಇಂಥ ಕಡೆಯಿಂದ ಜಾಸ್ತಿ ಜನ ಬರ್ತಿದ್ರು. ಇದೇನಾಗ್ತದೆ, ಇವರ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾ ಹೈ ಇರ್ತದೆ ಇವರ ಎಕ್ಸ್ಪೆಕ್ಟೇಷನ್. ಮತ್ತೆ ಅವರಿಗೆ ಬೇಕಾದಷ್ಟು ಅವಕಾಶಗಳುಂಟು. ನಮ್ಗೇನು ಆಸೆ, ಆದಷ್ಟು ಹಳ್ಳಿ ಕಡೆ ನಾವು ಹೋಗಬೇಕು, ಆದಷ್ಟು ಇಂಥ ಜನರಿಗೆ ಅವಕಾಶ ಸಿಗ್ಬೇಕಂತ. ಸೊ ಈ ಸಲ ಕ್ಲಿಯರ್ ಆಗಿ ಇದು ವ್ಯಕ್ತವಾಗಿದೆ, ಅಂದ್ರೆ ಹಳ್ಳಿ ಕಡೆಯಿಂದನೇ ಜಾಸ್ತಿ ಜನ ಬಂದಿದ್ದಾರೆ ಅಂತ. ಇನ್ನೊಂದು ನಮಗೆ ಸ್ಟಾಟಿಸ್ಟಿಕ್ಸ್ ಇದ್ರೆ, ಜಾಸ್ತಿ ನಮಗೆ ಪ್ರತಿ ವರ್ಷ ಕಾಣ್ತಿದ್ದದ್ದು ಇಂಜಿನಿಯರಿಂಗ್ ಮಕ್ಕಳು. ಈ ವರ್ಷ ಆಲ್ಮೋಸ್ಟ್ 6,000-7,000 ಜನ ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ಇದೊಂದು ದೊಡ್ಡ ಸಂಕೇತ. ಯಾಕೆ ಹೇಳಿದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಜಾಸ್ತಿ ಆದ್ರೆ ಅದರ ಅರ್ಥ ಹಳ್ಳಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ದಾರೆ ಅಂತ ಅದರ ಅರ್ಥ. ನಾವು ಒಂದು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಇದು ತಪ್ಪಲ್ಲ, ಇದು ಸರಿಯೇ ಇರ್ತದೆ. ಯಾಕೆ ಹೇಳಿದ್ರೆ ನಮಗೆ ಆಲ್ರೆಡಿ ನಮಗೆ ಒಂದು ಬ್ಯಾಕ್ ಗ್ರೌಂಡ್ ಇರ್ತದೆ ಅದರದ್ದು ಏನಂತ. ಸೊ ಈ ಮಾಹಿತಿ ನಿಮಗೆ ನಾವು ಕೊಡಬೇಕಿತ್ತು, ನೀವು ಕೂಡ ನೋಡ್ಬೋದು. ನೀವು ಈವನ್ ನಾನು ಇನ್ನೊಂದು ನಿಮಗೆ ಒಂದು ಡೀಟೇಲ್ಸ್ ನಿಮ್ಗೆ ಕೊಡ್ತೇನೆ. ಅದು ಎಲ್ಲಿಂಟು, ಇಲ್ಲಿ ನನಗೆ ಅಲ್ಲಿ ಶ್ರೀನಿವಾಸ್ ಸರ್ ಅಂದರೆ ಸಿಲೆಕ್ಷನ್ ಅವ್ರದ್ದು ಹೇಗೆ ಡಿವಿಷನ್ ಅಂತ. ಈಗ ನನಗೆ ಇದು ಬೇಸಿಕ್ಲಿ ಒಂದು ವಾರ ಮುಂಚೆ ಕಲೆಕ್ಟ್ ಆಗಿದೆ ಡೀಟೇಲ್ಸ್. ಈಗ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಮಕ್ಕಳು ಸಿಲೆಕ್ಟ್ ಆಗಿದ್ದಾರೆ, ಉಡುಪಿಯಲ್ಲಿ ಎಷ್ಟು ಮಕ್ಕಳು ಸಿಲೆಕ್ಟ್ ಆಗಿದ್ದಾರೆ, ಶಿವಮೊಗ್ಗದಲ್ಲಿ ಎಷ್ಟು ಮಕ್ಕಳು ಸಿಲೆಕ್ಟ್ ಆಗಿದ್ದಾರೆ, ನಾವು ಮೈನ್ಯೂಟ್ ಡೀಟೇಲ್ಸ್ ತನಕ ಈಗ ಹೋಗ್ತಿದ್ದೇವೆ. ಇದು ಯಾಕೆ ಆಗ್ತು ಅಂತ ಹೇಳಿದ್ರೆ, ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುವ ಕಾರಣ ಇಂಥ ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಗೊತ್ತಾಗ್ತದೆ. ಯಾವ್ಯಾವ ಮಕ್ಕಳು, ಈಗ ಊರು ನೀವು ನೋಡಿದ್ರು ಕೂಡ ಮಂಗಳೂರು ಅವರು ಎಷ್ಟು 165, ಇದು ಸಿಲೆಕ್ಷನ್, ಶಾರ್ಟ್ ಲಿಸ್ಟ್ ಅಲ್ಲ, ಖಾಲಿ ಸಿಲೆಕ್ಷನ್ ಮಾತ್ರ ತೋರಿಸ್ತಿದ್ದೇನೆ. ಇನ್ನು ಮುಂದಕ್ಕೆ ನಾವು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಇದೇ ರೀತಿಯಲ್ಲಿ ನಾವು ಬ್ರೇಕ್ ಇನ್ ಮಾಡ್ತೇವೆ. ಯಾವ ಮಂಗಳೂರಿಂದ, ಬಂಟ್ವಾಳದಿಂದ, ಮೂಡುಬಿದ್ರಿಯಿಂದ, ಬೆಳ್ತಂಗಡಿಯಿಂದ, ಕಾರ್ಕಳದಿಂದ ಎಷ್ಟೆಷ್ಟು ಸಿಲೆಕ್ಟ್ ಆಗಿದ್ದಾರೆ ಇದರ ಪೂರ್ಣ ಮಾಹಿತಿ ಕೂಡ ಲಭ್ಯವಿದೆ. ಇನ್ನೊಂದು ಮಾಹಿತಿ ನಾನು ನಿಮಗೆ ಕೊಡಲೇಬೇಕು, ಯಾಕೆ ಹೇಳಿದ್ರೆ ಇದು ನಮಗೆ ಕೂಡ ಒಂದು ಫ್ಯಾಸಿನೇಟ್ ಆಗಿರೋ ಮಾಹಿತಿ. ಏನು ಹೇಳಿದ್ರೆ, ಮೇಲ್ ಮತ್ತೆ ಫಿಮೇಲ್ ರೇಷಿಯೋ ಅದು ನೀವು ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ 718 ಮೇಲ್ಸ್ ಆದರೆ 729 ಫಿಮೇಲ್ಸ್. ಸೊ ಇದು ಕೂಡ ಒಂದು ಒಳ್ಳೆ ಮಾಹಿತಿ. ಯಾಕೆ ಹೇಳಿದ್ರೆ ಇದು ಬ್ರೇಕಪ್ ಅಲ್ಲಿ ಕೂಡ ಇದು ನಮಗೆ ಆಲ್ಮೋಸ್ಟ್ ಒಂದು ವಾರ ಮುಂಚೆದು ಬ್ರೇಕಪ್. ನಾನು ಈವನ್ ಈ ಬ್ರೇಕಪ್ ಅನ್ನು ಇನ್ನೂ ತುಂಬಾ ಸೂಕ್ಷ್ಮವಾಗಿ ನಮಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಬ್ರೇಕಪ್ ನೋಡಿದ್ರು ಕೂಡ ಇದರಲ್ಲಿ ಕೂಡ 50% ಜೆಂಟ್ಸ್ ಆದರೆ 50% ಲೇಡೀಸ್ಗೆ ಕೂಡ ಈ ಬೆನಿಫಿಟ್ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈವನ್ ಮಲ್ಟಿಪಲ್ ಜಾಬ್ಸ್, ಕೆಲವು ಬಾರಿ ನಾವು ಎನಿಸ್ತೇವೆ ಸುಮಾರು ಜನರಿಗೆ ಮಲ್ಟಿಪಲ್ ಜಾಬ್ ಆಗ್ತದೆ ಅಂತ. ನೀವು ನೋಡಿದ್ರೆ ಈಗ 1042 ಸಿಂಗಲ್ ಜಾಬ್ಸ್, ಮಲ್ಟಿಪಲ್ ಜಾಬ್ಸ್ ಆಗಿದ್ದು 2 ಆಫರ್ಸ್ ಇದ್ದದ್ದು 178 ಜನ. 5 ಆಫರ್ ಇದ್ದವ ಕೂಡ ಒಬ್ಬೊಬ್ರು ಇದ್ದಾರೆ, 5 ಆಫರ್ ಇದ್ದವರು ಕೂಡ ಇದ್ದಾರೆ, 4 ಆಫರ್. ಇದು ಸಿಲೆಕ್ಷನ್ ಮಾತ್ರ. ಈಗ ಶಾರ್ಟ್ ಲಿಸ್ಟ್ ನೀವು ನೋಡಿದ್ರೆ ಹೀಗೇನೆ ಬ್ರೇಕಪ್ ನಾವು ಕೊಡ್ಬೋದು. ಇದು ಈ ಬ್ರೇಕಪ್ ಕೂಡ ಆದಷ್ಟು ಬೇಗ ನಾನು ನಿಮಗೆ ಬೇಕಿದ್ರೆ ಮೇಲ್ ಮುಖಾಂತರ ನಾವು ಕೊಡ್ಬೋದು. ಯಾಕೆ ಹೇಳಿದ್ರೆ ನಮ್ಮ ಪ್ರಯಾರಿಟಿ ಏನಿದೆ ಹೇಳಿದ್ರೆ,
ನೋಡಿ, ಕೆಲವರು ಎನಿಸ್ತಾರೆ ಉದ್ಯೋಗ ಮೇಳ ಮಾಡುವುದೇ ಒಂದು ದೊಡ್ಡ ವಿಷಯ ಅಂತ ಎನಿಸ್ತಾರೆ. ನಾನು ಯಾವತ್ತಿಗೂ ಹೇಳ್ತೇನೆ, ಉದ್ಯೋಗ ಮೇಳ ಮಾಡೋದು ದೊಡ್ಡ ವಿಚಾರ ಅಲ್ಲ. ಉದ್ಯೋಗ ಮೇಳಕ್ಕಿಂತ ಒಂದು 3 ತಿಂಗಳ ಪೂರ್ವ ಸಿದ್ಧತೆ ಹಾಗೂ ಅದರ ನಂತರ 2 ತಿಂಗಳು ಆ ಫಾಲೋಅಪ್ಗಳು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇವತ್ತು ಏನು ಮಾಡ್ತಿದ್ದೇವೆ ಹೇಳಿದ್ರೆ ಈ ಫಾಲೋಅಪ್ ಭಾರಿ ಮುಖ್ಯ. ಇವತ್ತು ಎಷ್ಟೋ ಮಕ್ಕಳು ಹೇಳ್ತಾರೆ ನಮಗೆ ಈ ಜಾಬ್ ಬೇಡ, ಆ ಜಾಬ್ ಬೇಡ, ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ಅಂತ. ಸೊ ನಮ್ಮ ಕೌನ್ಸಿಲರ್ಸ್ಗಳು ಇವರನ್ನು ಫಾಲೋಅಪ್ ಮಾಡ್ತಿದ್ದಾರೆ ಈ ವೇಳೆ. ಸೊ ಈಗ ನಮ್ಮ ಮ್ಯಾನ್ ಪವರ್ ಎಲ್ಲಿ ಹಾಕಿದ್ದೇವೆ ಹೇಳಿದ್ರೆ ಈ ಫಾಲೋಅಪ್ ಅಲ್ಲಿದೆ. ಈಗ ನೆಕ್ಸ್ಟ್ 2 ಮಂತ್ಸ್ ನಾವು ಇದೇ ಫಾಲೋಅಪ್ ಮಾಡ್ತೇವೆ. ಈಗ ನೋಡಿ, ಲೆಕ್ಕ ಹಾಕಿ, ಆಲ್ಮೋಸ್ಟ್ ಒಂದು 500 ಅಭ್ಯರ್ಥಿಗಳು ಇವರು ಈ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ನಮಗೆ ಈ ಡೀಟೇಲ್ಸ್ ಅನ್ನು ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಒಂದೊಂದು ಶೀಟ್ ಅನ್ನು ನಾವು ಅಪ್ಲೋಡ್ ಮಾಡಬೇಕಿದ್ರೆ ಆಲ್ಮೋಸ್ಟ್ ಒಂದು 20 ನಿಮಿಷ ವಿಷಯ, ಆಲ್ಮೋಸ್ಟ್ ಒಂದು 10 to 20 ಮಿನಿಟ್ಸ್ ಅದಕ್ಕೆ ತಾಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಅವರಿಗೆ ಈಗ ಕಾಲ್ ಮಾಡ್ತಿದ್ದೇವೆ. ಯಾರಿಗೆ ಎಸ್ಪೆಷಲಿ 10ನೇ ಕ್ಲಾಸು PUC ಆ ಮಕ್ಕಳಿಗೆ ಆದಷ್ಟು ನಮ್ಮ ಕಡೆಯಿಂದ ಕಾಲ್ಸ್ ಹೋಗ್ತಿದೆ. ಸೊ ಇದು ಕೂಡ ನಿಮಗೆ ಸ್ವಲ್ಪ ಮಾಹಿತಿ ನಾವು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮತ್ತೆ ಸೈಟ್ಗೆ ಹೋಗಿ ಇಲ್ಲುಂಟು. ಓಕೆ, ಸೊ ಬಾಕಿ ಉಳಿದ ಡೀಟೇಲ್ಸ್ ನೀವು ನೋಡ್ಲಿಕ್ಕೆ ಹೋದ್ರೆ ರಿಕ್ರೂಟರ್ಸ್ ಕೂಡ ವ್ಯಕ್ತ ಮಾಡಿದ್ದಾರೆ, ಇವರು ಈ ವರ್ಷ ಕ್ವಾಲಿಟಿ ಆಫ್ ದ ಸ್ಟೂಡೆಂಟ್ಸ್ ಒಳ್ಳೆದಿತ್ತು, ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅಂತ ಅವರು ಕೂಡ ಅನಿಸಿಕೆ ಅವರು ವ್ಯಕ್ತ ಮಾಡಿದ್ರು. ಎಷ್ಟೋ ಈ ಸೋಷಿಯಲ್ ಮೀಡಿಯಾ ನಿಮ್ಮ ಚಾನೆಲ್ಸ್ಗಳ ಮುಖಾಂತರ ಆ ಡೀಟೇಲ್ಸ್ ಕೂಡ ಎಲ್ರಿಗೂ ಹೋಗಿದೆ. ಈ ಸಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೈಯೆಸ್ಟ್ ಕಂಪನೀಸ್ ಬಂದದ್ದು. 75 ಕಂಪನೀಸ್ಗಳಲ್ಲಿ 924 ಶಾರ್ಟ್ ಲಿಸ್ಟ್, 523 ಸಿಲೆಕ್ಷನ್ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ. ಅದರಲ್ಲಿ ಕೂಡ ನೀವು ಟಾಟಾ ಎಲೆಕ್ಟ್ರಾನಿಕ್ಸ್ ಏನು ನೋಡಿದರೆ 216 ಕ್ಯಾಂಡಿಡೇಟ್ಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. HL ಮ್ಯಾಂಡೋ 99 ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ತಗೊಂಡಿದ್ದಾರೆ. ಅದು ಕೂಡ ENC EEE ಮೆಕ್ಯಾನಿಕಲ್. ನಿನ್ನೆ ನನಗೆ ಪುತ್ತೂರಿಂದ ಒಂದು ಕಾಲ್ ಬಂದಿತ್ತು, ಆಲ್ಮೋಸ್ಟ್ ಒಂದು 5 ಮಕ್ಕಳು ಈಗ ಆಲ್ರೆಡಿ ಹೋಗಿ ಜಾಯ್ನ್ ಆಗಿದ್ದಾರೆ ಅಂತ. ಸೊ ಇಂಥ ಮಾಹಿತಿಗಳು ನಮಗೆ ಬರ್ತದೆ. ಭಾರಿ ಕಮ್ಮಿ ಜನ ಒಂದು ಕಾಲ್ ಮಾಡಿ ಥ್ಯಾಂಕ್ ಯು ಇಲ್ಲ ಇದು ಹೇಳೋದು. ಆದರೂ ಇಂಥವೆಲ್ಲ ಬರುವಾಗ ನಾನು ನಿಮಗೆ ಶೇರ್ ಮಾಡೋದು ನನ್ನ ಕರ್ತವ್ಯ. ಸೊ ಈ ಕಂಪನಿ ಇರೋದು ಯಾವ್ದು, HL ಮ್ಯಾಂಡೋ ಇರೋದು ಚೆನ್ನೈಯಲ್ಲಿ ಇರೋದು ಕಂಪನಿ. ಈ ಎಕ್ಸಿಕಾಮ್ ಏನು ನಾನು ಹೇಳಿದೆ, ಪುತ್ತೂರಿನ ಒಂದು 5 ವಿದ್ಯಾರ್ಥಿಗಳಂತ ಹೇಳಿದೆ, ಎಕ್ಸಿಕಾಮ್ ಇರೋದು ಹೈದರಾಬಾದಲ್ಲಿ ಇರುವ ಕಂಪನಿ. ಸೊ ಟೊಯೋಟಾ ಕಿರ್ಲೋಸ್ಕರ್ ಕೂಡ ಒಬ್ಬರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 11 ಲಕ್ಷದ ಪ್ಯಾಕೇಜ್ ಚಾರ್ಟರ್ಡ್ ಅಕೌಂಟೆಂಟ್ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಎಕ್ಸಿಕಾಮ್ ನಾನು ಹೇಳಿದೆ 30 ಹುಡುಗಿಯರಿಗೆ 3 ಲಕ್ಷ ಸಂಬಳ ಅವರು ಕೊಟ್ಟಿದ್ದಾರೆ. ITS ಇನ್ನೂ ಕೂಡ ಡೀಟೇಲ್ಸ್ ಬರಲಿಕ್ಕೆ ಬಾಕಿ ಇದೆ. ITS ಆದರೂ ಎಷ್ಟು ಡೀಟೇಲ್ಸ್ ಬಂದಿದೆ ಹೇಳಿದ್ರೆ 1300 ಶಾರ್ಟ್ ಲಿಸ್ಟ್, 96 ಸ್ಪಾಟ್ ಸಿಲೆಕ್ಷನ್ಸ್ ಆಗಿದೆ. 34 ಕಂಪನೀಸ್ ಭಾಗವಹಿಸಿದ್ದಾರೆ. ಇದು ITS ಕೂಡ ಉಂಟು, IT ಕೂಡ ಉಂಟು. ಮತ್ತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಟೋಟಲ್ 913 ಮಕ್ಕಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ, 211 ಮಕ್ಕಳು ಸಿಲೆಕ್ಟ್ ಆಗಿದ್ದಾರೆ. EXL ಅಂತ ಕಂಪನಿ 38 ಮಕ್ಕಳಿಗೆ ಸಿಲೆಕ್ಷನ್ ಮಾಡಿದ್ದಾರೆ. ಇದು ಹ್ಯೂಮನ್ ರಿಸೋರ್ಸ್ ಇರಲಿ, ಅಕೌಂಟ್ಸ್ ರಿಸೀವಬಲ್ ಇರಲಿ, ಅಕೌಂಟ್ಸ್ ಪೇಯಬಲ್ ಇರಲಿ, ಅದರಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. 38 ದೊಡ್ಡ ಸಂಖ್ಯೆ EXL ಕಂಪನಿ ಹೈರ್ ಮಾಡೋದು. ಫಾರ್ಮಸ್ಯೂಟಿಕಲ್ ಸೆಕ್ಟರ್ಸ್ ಅಲ್ಲಿ ಟೋಟಲಿ ವಸುಧಾ ಫಾರ್ಮಾ ಅಂತ ಬೇರೆ ಬೇರೆ ಮೆಡ್ ಆರ್ಗ್ಯಾನಿಕ್ಸ್, ಸೋಲಾರಾ ಆಕ್ಟಿವ್, RL ಫೈನ್ ಕೆಮ್, ಇದರಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಒಂದು 159 ಕ್ಯಾಂಡಿಡೇಟ್ಸ್ ಸಿಲೆಕ್ಟ್ ಆಗಿದ್ದಾರೆ. 40 ಕ್ಯಾಂಡಿಡೇಟ್ಸ್ ಸಿಲೆಕ್ಟ್ ಆಗಿದ್ದಾರೆ, 159 ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಹೆಲ್ತ್ ಕೇರ್ ಬೆಥನಿ ಹಾಸ್ಪಿಟಲ್ ಒಂದು 103 ಕ್ಯಾಂಡಿಡೇಟ್ಸ್ ಬೊಂಬೈಯ ಬೆಥನಿ ಹಾಸ್ಪಿಟಲ್ ಸಿಲೆಕ್ಟ್ ಮಾಡಿದ್ದಾರೆ. ಸೀನಿಕ್ ಸಮಿಟ್ ರಿಸಾರ್ಟ್ ಅಂತ ಇಂಥ ಬೇರೆ ಬೇರೆ ನ್ಯಾಚುರೋಪತಿ ಮಕ್ಕಳನ್ನು ತಗೊಂಡ್ರು. ಇಂಟರ್ನ್ಯಾಷನಲ್ ಕೂಡ ನೀವು ನೋಡಿದ್ರೆ ಈ ವರ್ಷ 2 ಕಂಪನಿಗಳಿತ್ತು. ಒಂದು GBMT ಸ್ಟ್ರಕ್ಚರಲ್ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್, ಇದು ಲಾಸ್ಟ್ ಮಿನಿಟ್ ರಿಜಿಸ್ಟರ್ ಆಗಿದ್ದು. ಆದರೂ ಕೂಡ ಇವುಗಳು ಸುಮಾರು ಜನರನ್ನು 6 ಲಕ್ಷದ ಪ್ಯಾಕೇಜ್ ITI ಡಿಪ್ಲೊಮಾ ಡಿಗ್ರಿ ಹೋಲ್ಡರ್ಸ್ ಅನ್ನು ತಗೊಂಡಿದ್ದಾರೆ. ಹಾಗೆಯೇ ಎಕ್ಸ್ಪರ್ಟೈಸ್ ಪ್ರತಿ ವರ್ಷ ಬರ್ತದೆ. ಈ ವರ್ಷ ಕೂಡ ದೊಡ್ಡ ಸಂಖ್ಯೆಯಲ್ಲಿ 117 ಕ್ಯಾಂಡಿಡೇಟ್ಸ್ ಅನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 13 ಸ್ಪಾಟ್ ಸೆಲೆಕ್ಷನ್ ಮಾಡಿದ್ದಾರೆ. ಇದು ಯಾವುದಕ್ಕೆ ಹೇಳಿದ್ರೆ ನಮ್ಮ ಅದಾನಿ ಮುಂದ್ರಾ ಪೋರ್ಟ್ಗೆ ಅವರು 13 ಕ್ಯಾಂಡಿಡೇಟ್ಸ್ಗೆ ಫೈನಲ್ ಸಿಲೆಕ್ಷನ್ ಮಾಡಿದ್ದಾರೆ. ಹಾಗೆಯೇ ನೀವು ನೋಡಿರ್ಬೋದು, ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇತ್ತು, ಕೆಲವು ಈ PWD ಕ್ಯಾಂಡಿಡೇಟ್ಸ್, ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್, ಇದರಲ್ಲಿ ಕೂಡ ಸ್ವಲ್ಪ ನಮಗೆ ಕಷ್ಟ ಆಗೋದು. ಈ ಸೆರೆಬ್ರಲ್ ಪಾಲ್ಸಿ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಸ್ವಲ್ಪ ಕಂಪನೀಸ್ ಕೂಡ ನಾವು ಕೂಡ ಈಗ ಮಾತಾಡ್ತಿದ್ದೇವೆ, ಬಟ್ ಬೇರೆ ಎಲ್ಲ ಡಿಸಬಿಲಿಟೀಸ್ಗೆ ಬೇಕಾಗುವ ಒಂದು 2 ಕಂಪನಿಗಳು ಈ ವರ್ಷ ಬಂದಿತ್ತು. ಅವರು ಕೂಡ ಸ್ವಲ್ಪ ಹೈರಿಂಗ್ ಎಲ್ಲ ಮಾಡಿದ್ದಾರೆ. ಕೋಡಿಯಂಗ್ ಅಂತ, ಇದು ಸೇಲ್ಸ್ ಅಂಡ್ ರಿಟೇಲ್ ಅಲ್ಲಿ ಇರುವ ಕಂಪನಿ, 8.36 ಲ್ಯಾಕ್ ಅನಮ್ 6 ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಲೂಲು ಇಂಟರ್ನ್ಯಾಷನಲ್ ಮಾಲ್ ಅವರು 45 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಇದು, ಆ್ಯಂಡ್ 4 ಜನ ಫೈನಲ್ ಆಫರ್ ಕೊಟ್ಟಿದ್ದಾರೆ. ಹಾಗೆಯೇ ಇವ್ರುಗಳು ಕೂಡ ಒಳ್ಳೆ ಮಾಡಿದ್ದಾರೆ. ಈ ವರ್ಷ
ಏನು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೇಳಿದ್ರೆ, ಫೈನಲಿ ಮುಂದೆ ಹೇಗೆ ಆಳ್ವಾಸ್ ಪ್ರಗತಿ ಕಲ್ಪನೆ ಹೇಗೆ ಅಂತ. ಈ ವರ್ಷ ನಿಮಗೆ ಗೊತ್ತಿರಬಹುದು, ಸುಮಾರು ಇಂಥ ಯುವಕ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳಿಗೆ ಒಗ್ಗೂಡಿಸಿ ನಾವುಗಳು ಅವರನ್ನು ಕೂಡ ನಮ್ಮ ಜೊತೆಗೆ ತಗೊಂಡು ಈ ವರ್ಷ ಕೆಲವೆಲ್ಲ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ. ಫ್ಯೂಚರ್ ನಮ್ಮ ಪ್ಲಾನ್ ಏನು ಹೇಳಿದ್ರೆ, ಮುಖ್ಯವಾಗಿ ಈಗ ಪ್ರತಿ ಏರಿಯಾಸಲ್ಲಿ, ಇದು ನಮ್ಮ ಕಡೆ ಇರ್ಬೋದು, ಈವನ್ ಹೊರ ಜಿಲ್ಲೆಗಳಲ್ಲಿ ಕೂಡ ಇರ್ಬೋದು, ನಮ್ಮದು ಆಲ್ರೆಡಿ ಈ ನುಡಿಸಿರಿಯ ಘಟಕಗಳಿದೆ. ಆ ಘಟಕಗಳನ್ನು ಕೂಡ ಸ್ವಲ್ಪ ಉಪಯೋಗಿಸಿ ಅದರ ಜೊತೆಗೆ ಸ್ವಲ್ಪ ಈ ಯುವಕ ಸಂಘಟನೆಗಳನ್ನು ಸ್ವಲ್ಪ ಅವರನ್ನು ನಮ್ಮ ಜೊತೆ ತಗೊಂಡು ನಾವು ಸುಮಾರು ಈ ಪೂರ್ವ ತಯಾರಿಗೆ ಸುಮಾರು ಪ್ರಯತ್ನ ಪಡ್ತೇವೆ. ಸೊ ಈಗ ನಮ್ಮ ಇಡೀ ಟಾರ್ಗೆಟ್ ಏನು ಹೇಳಿದ್ರೆ, ಮುಖ್ಯವಾಗಿ ಈ ಹಳ್ಳಿ ಕಡೆಯಿಂದ ಮಕ್ಕಳಿಗೆ ನೋಡಿ, ತಪ್ಪು ಜಾಬ್ದಲ್ಲ. ಈಗ ನೋಡಿ, ಆಲ್ಮೋಸ್ಟ್ ಒಂದು 25,000 ಜಾಬ್ಸ್ಗಳಿತ್ತು. 25,000 ಜಾಬ್ಸ್ಗಳಲ್ಲಿ ಆಲ್ಮೋಸ್ಟ್ ನೀವು ನೋಡ್ಲಿಕ್ಕೆ ಹೋದರೆ 7,000 ಶಾರ್ಟ್ ಲಿಸ್ಟ್ ಮತ್ತು 2,500 ಸಿಲೆಕ್ಷನ್ ಅಂತ ಹೇಳ್ಬೋದು. ಇದು ಯಾಕೆ ಇದು ಮ್ಯಾಚ್ ಆಗ್ತಿಲ್ಲ ಹೇಳಿದ್ರೆ, ಮುಖ್ಯವಾಗಿ ಓರಿಯೆಂಟೇಷನ್ ಪ್ರಾಬ್ಲಮ್. ಓರಿಯೆಂಟೇಷನ್ ಏನು ಹೇಳಿದ್ರೆ, ಕೆಲವೆಲ್ಲ ಮಕ್ಕಳಿಗೆ ಇದು ಬೇಡ ಅದು ಬೇಡ, ಇಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ, ಇದೆಲ್ಲದೂ ಕೂಡ ಇರ್ತದೆ. ಇದೊಂದು ನಮಗೆ ಭಾರಿ ಚಾಲೆಂಜಿಂಗ್. ನಿನ್ನೆ ಒಬ್ಳು ಹುಡುಗಿ ನನ್ನಲ್ಲಿಗೆ ಬಂದಿದ್ಲು. ಅವಳು ಏನು ವಿಚಾರ ಹೇಳಿದ್ರೆ, ಮುಖ್ಯವಾಗಿ ನಾನು ಪ್ರಗತಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಹೇಳಿದ್ರೆ, ಈ ಜಾಬ್ ಮೇಳದಲ್ಲಿ ಎಲ್ಲ ಸೇಲ್ಸ್ ಇದು ಎಲ್ಲ ಇರ್ತದಂತ. ಯಾಕೆ ನನಗೆ ಸೇಲ್ಸ್ ಬೇಡ ಅಂತ ನಾನು ಕೇಳಿದೆ. ಸೊ ಸೇಲ್ಸ್ ನನಗೆ ಆಫೀಸಲ್ಲೇ ಕೂತ್ಕೊಂಡು ಜಾಬ್ ಬೇಕಂತ. ಸೊ ಈ ಓರಿಯೆಂಟೇಷನ್, ಇಂಥ ಓರಿಯೆಂಟೇಷನ್ಗಳು ನಾವು ವರ್ಕ್ ಮಾಡಬೇಕು. ಇದು ಭಾರಿ ಅಗತ್ಯ. ಇವತ್ತು ಜನರಿಗೆ ಜಾಬ್ ಬೇಕು, ಬಟ್ ಎಲ್ಲಿಯಾದರೂ ಒಂದು ಶುರು ಆಗಬೇಕು. ಅಪೇಕ್ಷೆಗಳು ಭಾರಿ ಹೈ ಇರ್ತದೆ, ಬಟ್ ನಾವುಗಳು ಕೂಡ ನೋಡಬೇಕು ಯಾವ ಥರದ ಜಾಬ್ ಈಗ ಲಭ್ಯವಿದೆ ಅಂತ ನಾವುಗಳ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೊ ಇದು ಬಾರಿ ಮುಖ್ಯ ಅಂತ ಹೇಳ್ತಿದ್ದೇನೆ. ಸೊ ಆ ಕಾರಣಕ್ಕಾಗಿ ಈ ಓರಿಯೆಂಟೇಷನ್, ಈ ಜನರಿಗೆ ಇದರ ಮಾಹಿತಿ ತಿಳಿಸೋದು. ಈವನ್ ಈಗ ಸೇಲ್ಸ್ ಯಾಕೆ ಬೇಡ, ಯಾಕೆ ಹೇಳಿದ್ರೆ ಇವತ್ತು ಎಷ್ಟೋ ಸೇಲ್ಸ್ ಜಾಬ್ಸ್ ಇದೆ, ಎಷ್ಟೋ ಜಾಬ್ಸ್ ಇದೆ, ಮಕ್ಕಳು ಅದಕ್ಕೆ ಹೋಗ್ಲಿಕ್ಕೆ ತಯಾರಿರೋದಿಲ್ಲ. ಸೊ ನೋಡಿ, ನಾನು ಕೇವಲ ಸೇಲ್ಸ್ ಮಾತ್ರ ಇದರಲ್ಲಿ ಇರೋದಲ್ಲ. ಈಗ ಕೋರ್ ಜಾಬ್ಸ್, ಎಷ್ಟೋ ಕೋರ್ ಜಾಬ್ಸ್ ಇದೆ. ಆ ಕೋರ್ ಜಾಬ್ಸ್ ಪಡಿಬೇಕಿದ್ರೆ ಅವರ ಟ್ರೈನಿಂಗ್ ಆ ಹಂತದಲ್ಲಿ ಇರಬೇಕು. ಇವತ್ತು ANZ ಅಲ್ಲಿ ಜಾಬ್ ಜನರಿಗೆ ಬೇಕು, EXL ಅಲ್ಲಿ ಜಾಬ್ ಬೇಕು, ಸುಮಾರು ಇಂಥ ಕೋಡ್ ಕ್ರಾಫ್ಟ್ ಅಂತ ಕಂಪನಿಯಲ್ಲಿ ಜಾಬ್ ಬೇಕು, ಕೋರ್ ಜಾಬ್ಸ್ ಇದೆ. ಬಟ್ ಅವರ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಆಗ್ಬೇಕಲ್ಲ. ಇವತ್ತು ನಾನು ಅದೇ ಬಾರಿ ಹೇಳ್ತಿದ್ದೇನೆ, ಎಸ್ಪೆಷಲಿ ಇಂಜಿನಿಯರ್ಸ್ ನೋಡಿ, ಇವತ್ತು ಇಂಟರ್ನ್ಶಿಪ್ ನೀವು ಸರಿಯಾಗಿ ಮಾಡಲಿಲ್ಲದ್ರೆ, ಇವತ್ತು ನೀವು ಪ್ರೊಜೆಕ್ಟ್ಸ್ ಕರೆಕ್ಟಾಗಿ ಮಾಡಲಿಲ್ಲದ್ರೆ 100% ನಿಮಗೆ ಒಳ್ಳೆ ಜಾಬ್ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಷ್ಟೋ ಭಾರಿ ನಿರ್ಲಕ್ಷ್ಯ ನಾವು ನೋಡ್ತೇವೆ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಹೌ ಡು ಯು ಪರ್ಸ್ಯೂ ದ ಕೋರ್ಸ್ ಅನ್ನು ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿ. ಇವತ್ತು ಎಷ್ಟು ಅವಕಾಶಗಳು ಕೂಡ ನಿಮಗೆ ಬೇಕಾದಷ್ಟು ಲಭ್ಯವಿದೆ. ಬಟ್ ಎಂಡ್ ಆಫ್ ದ ಡೇ ನೀವು ಕೋರ್ಸ್ ಕರೆಕ್ಟಾಗಿ ಮಾಡೋದಿಲ್ಲ, ನಿಮ್ಮ ಇಂಟರ್ನ್ಶಿಪ್ ಕರೆಕ್ಟಾಗಿ ಮಾಡೋದಿಲ್ಲ, 100% ನಾಳ್ದು ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡಲಿಕ್ಕೂ ತಯಾರಿರಬೇಕಾಗ್ತದೆ. ಸೊ ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಹೇಳಿದ್ರೆ, ನಮ್ಮ ಆಸೆ ಏನು, ಆದಷ್ಟು ಡಿಸೆಂಟ್ರಲೈಸ್ ಆಗಿ, ಜಾಬ್ಸ್ ಡಿಸೆಂಟ್ರಲೈಸ್ ಆಗಿ. ಇದು ಕೇವಲ ಕೆಲವೇ ಕಾಲೇಜ್ ಕೈಯಲ್ಲಿ, ಕೆಲವೇ ಊರಿನ ಕೈಯಲ್ಲಿ ಇರುವುದು ಬಾರದು. ಇವತ್ತು ಈ ಡಿಸೆಂಟ್ರಲೈಸೇಷನ್ ಆಗಬೇಕು ಜಾಬ್ಸ್. ಸೊ ಆ ಕಾರಣಕ್ಕಾಗಿ ನಾವು ಪ್ರಯತ್ನ ಪಡ್ತಿದ್ದೇವೆ. ಸೊ ನಾನು ಆ ಕಾರಣಕ್ಕೆ ನೀವೆಲ್ಲರ ಸಹಕಾರಕ್ಕೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಹೇಳಿದ್ರೆ, ಈ ಬಾರಿ ಅಂತೂ ನಾವು ರೂಟ್ಗೆ ಮುಟ್ಟಿದ್ದೇವೆ ಅಂತ ನನಗೆ ಆಗ್ತದೆ. ಅದನ್ನು ನಾವು ಇನ್ನೂ ನಮ್ಮ ಪ್ರಯತ್ನ ಇನ್ನೂ ನಾವು ಸ್ಪಷ್ಟ ಮಾಡ್ತೇವೆ. ಸೊ ನಿಮ್ಮೆಲ್ಲ ಸಹಕಾರಕ್ಕೆ ಧನ್ಯವಾದ. ಇನ್ನು ಮುಂದಕ್ಕೆ ಕೂಡ ನಮ್ಮ ಸುಮಾರು ಯೋಜನೆಗಳು, ಈ ಪ್ರಗತಿಯನ್ನು ಇನ್ನೂ ನಾವು ಹೇಗೆ ಅರ್ಥಪೂರ್ಣವಾಗಿ ಮಾಡೋದು, ಇನ್ನಿದಕ್ಕೆ ಬಲಿಷ್ಠ ಹೇಗೆ ಮಾಡೋದು ಅಂತ ಸುಮಾರು ಯೋಚನೆಗಳಿದೆ. ನೀವುಗಳು ಕೂಡ ನಿಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ನನಗೆ ಫೀಡ್ಬ್ಯಾಕಿಗೆ ನೆಗೆಟಿವ್ ಫೀಡ್ಬ್ಯಾಕ್, ಪಾಸಿಟಿವ್ ಫೀಡ್ಬ್ಯಾಕ್, ಎಲ್ಲ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ರೆಡಿ ಇದ್ದೇವೆ. ಯಾಕೆ ಹೇಳಿದ್ರೆ, ಎಂಡ್ ಆಫ್ ದ ಡೇ ಇಟ್ಸ್ ಆಲ್ವೇಸ್ ವರ್ಕ್ ಇನ್ ಪ್ರೋಗ್ರೆಸ್. ನಾವುಗಳು ಕೂಡ ಏನು ಟಾರ್ಗೆಟ್ ಮಾಡ್ತಿದ್ದೇವೆ ಹೇಳಿದ್ರೆ, ಇದನ್ನು ಜನರಿಗೆ ಫೈನಲ್ ಯೂಸರ್ ಯಾರಿದ್ದಾರೆ, ರೂರಲ್ ಏರಿಯಾಸ್ ಇಂದ ಯಾರು ಬರ್ತಿದ್ದಾರೆ, ಅವರಿಗೆ ನಾವು ಉಪಯೋಗ ಆಗ್ಬೇಕಂತ ಅದು ನಮ್ಮ ಇಡೀ ಯೋಜನೆ. ಸೊ ಆ ಕಾರಣಕ್ಕಾಗಿ ನೀವುಗಳು ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ, ಏನಾದರೂ ನಿಮ್ಮ ವ್ಯೂಸ್ ಇದ್ರೂ ಕೂಡ ನೀವು ಹೇಳ್ಬೋದು ಅಂತ ಹೇಳಿ ನಾನು ಎಲ್ರಿಗೂ ಧನ್ಯವಾದ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.